ಶಿವಮೊಗ್ಗ ನಗರದ ಕಾಶೀಪುರ ಫ್ಲೈಓವರ್ನಿಂದ ಸೋಮಿನಕೊಪ್ಪದ ನಡುವಿನ ರಾಜ್ಯ ಹೆದ್ದಾರಿಯಲ್ಲಿ ಹಾಳಾಗಿದ್ದ ಬೀದಿ ದೀಪಗಳನ್ನು ಮಹಾನಗರ ಪಾಲಿಕೆ ಎಲೆಕ್ಟ್ರಿಕಲ್ ವಿಭಾಗದಿಂದ ದುರಸ್ತಿಗೊಳಿಸಲಾಗಿದೆ. ಕಳೆದ ಕೆಲ ದಿನಗಳಿಂದ ರಾಜ್ಯ ಹೆದ್ದಾರಿಯಲ್ಲಿನ ಬೀದಿ ದೀಪಗಳು ದುರಸ್ತಿಯಾಗಿದ್ದವು. ಇದರಿಂದ ಚೌಡಮ್ಮ ದೇವಾಲಯದ ಸೇತುವೆ, ಸಹ್ಯಾದ್ರಿ ನಗರ, ಜೆಎಚ್ ಪಟೇಲ್ ಬಡಾವಣೆ, ಸೋಮಿನಕೊಪ್ಪ, ಆಟೋ ಕಾಲೋನಿಯ ಹಲವೆಡೆ ಸಂಜೆ ವೇಳೆ ಕತ್ತಲೆ ಆವರಿಸುತ್ತಿತ್ತು. ಜನ ವಾಹನ ಸಂಚಾರ ದುಸ್ತರವಾಗಿ ಪರಿಣಮಿಸುತ್ತಿತ್ತು. ಈ ಕುರಿತಂತೆ ಉದಯ ಸಾಕ್ಷಿ ಡಿಜಿಟಲ್ ನ್ಯೂಸ್ ಮೂಲಕ ಜೂನ್ 8ರಂದು ಸ್ಥಳೀಯ ನಾಗರಿಕರು ಅಹವಾಲು ತೋಡಿಕೊಂಡಿದ್ದರು. ವರದಿ ಗಮನಿಸಿದ ಪಾಲಿಕೆ ಎಲೆಕ್ಟ್ರಿಕಲ್ ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಹರೀಶ್ ಡಿ ಅವರು ತಮ್ಮ ಸಿಬ್ಬಂದಿಗಳ ಮೂಲಕ ತಡರಾತ್ರಿಯೇ ಬೀದಿ ದೀಪಗಳನ್ನು ಸರಿಪಡಿಸುವ ಕಾರ್ಯ ನಡೆಸಿದ್ದರು. ಜೂನ್ 9ರ ಸಂಜೆ ಹರೀಶ್ ಡಿ ಅವರು ಸಹಾಯಕ ಇಂಜಿನಿಯರ್ ಪವನ್ ಹಾಗೂ ಬೀದಿ ದೀಪ ದುರಸ್ತಿ ಕಾರ್ಯ ನಡೆಸುವ ಸಿಬ್ಬಂದಿಗಳೊಂದಿಗೆ ರಾಜ್ಯ ಹೆದ್ದಾರಿಯಲ್ಲಿನ ಬೀದಿ ದೀಪಗಳ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಸ್ಥಳೀಯ ನಾಗರಿಕರ ಅಹವಾಲು ಆಲಿಸಿದರು. ಕಾಲ ಮಿತಿಯೊಳಗೆ ಬೀದಿ ದೀಪಗಳಿಗೆ ಸಂಬಂಧಿಸಿದ ಸಮಸ್ಯೆ ಪರಿಹರಿಸಲಾಗುವುದು ಎಂದು ಎಂಜಿನಿಯರ್ ಹರೀಶ್ ಡಿ ಅವರು ನಾಗರಿಕರಿಗೆ ಭರವಸೆ ನೀಡಿದ್ದಾರೆ. ಪಾಲಿಕೆ ಎಲೆಕ್ಟ್ರಿಕಲ್ ವಿಭಾಗದ ಇಂಜಿನಿಯರ್ಗಳ ತ್ವರಿತ ಸ್ಪಂದನೆಗೆ ಸೋಮಿನಕೊಪ್ಪ ಬಡಾವಣೆ ಮುಖಂಡರಾದ ದಯಾನಂದ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಮಹಾನಗರ ಪಾಲಿಕೆಗೆ ನಿನ್ನೆ ಕಂಪ್ಲೇಂಟ್ ಮಾಡಿದ್ವಿ. ನಮ್ಮ ಬೀದಿ ದೀಪಗಳು ಸರಿ ಇಲ್ಲ ಅಂತೇಳಿ ರಾಜ್ಯ ಹೆದ್ದಾರಿ ಸೋಮಿನಕೊಪ್ಪ ರೋಡು, ಸೋಮಿನಕೊಪ್ಪದಿಂದ ಗಜ್ಜನಹಳ್ಳಿ ರೋಡು, ಚೌಡಮ್ಮ ಗುಡಿ, ಸಹ್ಯಾದ್ರಿ ನಗರ, ಸಹಕಾರಿ ನಗರ, ಜೆಎಚ್ ಪಟೇಲ್ ಬಡಾವಣೆ, ಸೋಮಿನಕೊಪ್ಪ ಇಲ್ಲೆಲ್ಲ ಸ್ವಲ್ಪ ತೊಂದರೆ ಇತ್ತು ಬೀದಿ ಲೈಟಿಂದು. ಮಾನ್ಯ ನಮ್ಮ ಮಹಾನಗರ ಪಾಲಿಕೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಡಿ ಹರೀಶ್ ಅವರು, ಆಮೇಲೆ ಪವನ್ ಕುಮಾರ್ ಅವರು ಬಂದು ಅದರ ದುರಸ್ತಿ ಎಲ್ಲ ಮಾಡಿ ನಿನ್ನೆ ರಾತ್ರಿನೇ ಬಂದು ದುರಸ್ತಿ ಮಾಡಿ ಈಗ ಇನ್ನೂ ಸಣ್ಣ ಸಣ್ಣ ಪ್ರಾಬ್ಲಮ್ ಇರೋದನ್ನೆಲ್ಲ ಅವರ ಸಿಬ್ಬಂದಿಗೆ ತೋರಿಸಿದ್ದಾರೆ. ಈಗ ನಮಗೆ ಸಫಿಷಿಯೆಂಟ್ ಆಗಿದೆ. ಸಿಬ್ಬಂದಿಗಳಿಗೆ ಮತ್ತು ಇಂಜಿನಿಯರ್ ಸಾಹೇಬ್ರುಗಳಿಗೆಲ್ಲ ನಮ್ಮ ಧನ್ಯವಾದಗಳು. ಅದೇ ನಿನ್ನೆ ಕಂಪ್ಲೇಂಟ್ ಮಾಡಿದ್ವಿ, ಎಲ್ಲ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ, ಏನೂ ಪ್ರಾಬ್ಲಮ್ ಏನಿಲ್ಲ. ಇವಾಗ ತುಂಬ ಚೆನ್ನಾಗೆಲ್ಲ ವರ್ಕೆಲ್ಲ ಕಂಪ್ಲೇಂಟ್ ಆಗಿದೆ. ಓಕೆ, ಫುಲ್ಲು ಲೈಟ್ ಇಲ್ಲದೆ ಫುಲ್ ಕತ್ಲು, ಈಗೆಲ್ಲ ಫುಲ್ ಲೈಟೆಲ್ಲ ಹಾಕ್ಸಿದ್ದಾರೆ. ಏನೋ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದಾರೆ, ಅವ್ರ ಸಿಬ್ಬಂದಿಗೆಲ್ಲ ಹೇಳಿದ್ದಾರೆ ಹಾಕ್ಕೊಡ್ತಾರೆ. ಅದೇ ಅವರು ಯಾರು ಗಮನ ತಗೊಂಡು ಕೆಲಸ ಮಾಡಿಕೊಟ್ಟಿರೋ ಅವ್ರಿಗೆ ಧನ್ಯವಾದ ಹೇಳ್ತಾ